ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಯಾವಾಗಿರುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಮತ್ತು ಆಪ್ಷನ್ ಎಂಟ್ರಿ ಇರುವಂತಹ ಡಿಫರೆನ್ಸ್ ಏನು, ಈ ರೀತಿ ಎಲ್ಲ ಏನು ಕ್ವಶನ್ ಕೇಳಿದ್ರಿ, ಇದಕ್ಕೆ ಆನ್ಸರ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ KCET ರಿಸಲ್ಟ್ ಅಂದ್ರೆ KCET ರ್ಯಾಂಕ್ ಅನೌನ್ಸ್ಮೆಂಟ್ ಮುಂದಿನ ಒಂದು 3 to 4 ಡೇಸ್ ಒಳಗಡೆ ಆಗುತ್ತೆ. ನಂತರ ಒಳ್ಳೆ ರ್ಯಾಂಕ್ ಪಡೆದಂತಹ 20 to 30% ವಿದ್ಯಾರ್ಥಿಗಳಿಗೆ ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಹೀಗಿರುವಾಗ ನಿಮ್ಮ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಪರ್ಸೆಂಟೇಜ್ 60% ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಗೂಗಲ್ ಕೊಲಾಬರೇಟೆಡ್ ಕಾಲೇಜ್ ಅಂದ್ರೆ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇಲ್ಲಿ ನಿಮಗೆ ಸ್ಟಡಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಪ್ಯಾಟ್ ಎಕ್ಸಾಮ್ ಅಂತ ಇರುತ್ತೆ, ಆ ಎಕ್ಸಾಮ್ ಅನ್ನ ಬರೀಬೇಕು. ಇದರಲ್ಲಿ ಸಿಂಪಲ್ ಲಾಜಿಕ್ ಇರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಆ ರೀತಿ ತುಂಬಾ ಡಿಫಿಕಲ್ಟ್ ಆ ರೀತಿ ಇರಲ್ಲ, ಹಾಗಾದ್ರೆ ತುಂಬಾ ಈಸಿ ಕೂಡ ಇರಲ್ಲ. ಬಟ್ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿದ್ರೆ ನೀವು ಈ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇಲ್ಲಿ ಸ್ಟಡಿ ಮಾಡಬಹುದು. ಇಲ್ಲಿ ಸ್ಟಡಿ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಇದೇ ಹಿಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಬೇರೆ ಬೇರೆ 7 ಕಂಟ್ರೀಸ್ ಅಲ್ಲಿ ಇಂಟರ್ನ್ಶಿಪ್ ಅನ್ನ ಪಡ್ಕೊಂಡು, ಅಂದ್ರೆ ಅಲ್ಲಿ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅನ್ನ ಪಡೆದುಕೊಂಡು 1 crore ವರೆಗೆ ಈ ಇಂಟರ್ನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ. ಹಿಂದಿನ ಅಕಾಡೆಮಿಕ್ ಇರುವಂತಹ ವಿದ್ಯಾರ್ಥಿಗಳು ಆನ್ ಎನ್ ಅವರೇಜ್ 2.5 lakh ಪಡೆದುಕೊಂಡಿದ್ದಾರೆ. ಸೊ ನೀವು ಕೂಡ ಅಲ್ಲಿ ಸ್ಟಡಿ ಮಾಡೋದಕ್ಕೆ ಅವಕಾಶ ಇದೆ. ಪ್ಯಾಟ್ ಎಕ್ಸಾಮ್ ಅನ್ನ ಬರೀಬಹುದು. ಅದನ್ನ ಬರೆಯೋದಕ್ಕೆ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದ್ರ ಮೂಲಕ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಇಷ್ಟು ಈಸಿಯಾಗಿ ಯಾವ ರೀತಿ ಇಂಟರ್ನ್ಶಿಪ್ ಅನ್ನ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ, ಸಿಲೆಬಸ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಜಾಬ್ ಮಾರ್ಕೆಟ್ ಅಲ್ಲಿ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಅನ್ನ ಕೇಳ್ತಾರೋ ಅದನ್ನೇ ಇಲ್ಲಿ ಟೀಚ್ ಮಾಡಲಾಗುತ್ತೆ. ಓಕೆ, ಸರಿ. ಈಗ ಮುಂದಿನ ವಿಷಯ ಅಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಹಾಗೆ ಆಪ್ಷನ್ ಎಂಟ್ರಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಟೋಟಲ್ ಪ್ರಾಸೆಸ್. ನಿಮಗೆ ರ್ಯಾಂಕ್ ಅನೌನ್ಸ್ ಆದಾಗಿಂದ ಅಡ್ಮಿಷನ್ ವರೆಗಿನ ಕಂಪ್ಲೀಟ್ ಪ್ರಾಸೆಸ್ ಏನಿದೆ ಇದನ್ನ ಕೌನ್ಸಿಲಿಂಗ್ ಅಂತ ಕರಿತೀವಿ. ಈ ಕೌನ್ಸಿಲಿಂಗ್ ನ ಒಂದು ಸ್ಟೆಪ್ ಅಥವಾ ಒಂದು ಪ್ರೊಸೀಜರ್ ಆಪ್ಷನ್ ಎಂಟ್ರಿ, ಸರಿನಾ? ಸೊ ಕೌನ್ಸಿಲಿಂಗ್ ಅಂದ್ರೆ ಟೋಟಲ್ ಪ್ರೊಸೀಜರ್, ಆಪ್ಷನ್ ಎಂಟ್ರಿ ಅಂದ್ರೆ ಅದರ ಒಂದು ಸ್ಟೆಪ್ ಅಥವಾ ಒಂದು ಪ್ರೊಸೀಜರ್. ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದೆ ಆಪ್ಷನ್ ಎಂಟ್ರಿಯಿಂದ, ಸರಿನಾ? ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಸ್ಟಾರ್ಟ್ ಆಗೋದೆ ಆಪ್ಷನ್ ಎಂಟ್ರಿ. ಹಾಗಿದ್ರೆ ಯಾವಾಗ ಆಗತ್ತೆ ಇದನ್ನ ಹೇಳೋದಾದ್ರೆ, ಜೂನ್ 2ನೇ ವಾರದಲ್ಲಿ ಈ ಒಂದು ಆಪ್ಷನ್ ಎಂಟ್ರಿ ಪ್ರಾಸೆಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ರಿಸಲ್ಟ್ ಅನೌನ್ಸ್ ಆದ ನಂತರ ಈಗ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ, ಬ್ರೋಷರ್ ನ ರಿಲೀಸ್ ಮಾಡ್ತಾರೆ, ಕೌನ್ಸಿಲಿಂಗ್ ಹೀಗೆ ನಡೆಯುತ್ತೆ ಇದೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಬ್ರೋಷರ್ ರಿಲೀಸ್ ಮಾಡ್ತಾರೆ, ಅದ್ರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೊ ಇವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಮುಂದೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಈ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿದೆ ಅದು ಜೂನ್ 2ನೇ ವಾರದಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನಂತರ ಮೊದಲಿಗೆ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ ಹಾಗೆ ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಈ ಎಲ್ಲಾ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನ ನಡೆಸಲಾಗುತ್ತೆ, ಸರಿನಾ? ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.